ಎಲ್ರಿಗೂ ಗುಡ್ ಆಫ್ಟರ್ನೂನ್. ಅಂಗನವಾಡಿ ಟೀಚರ್ಸ್ಗೋಸ್ಕರ ಈ ಮಾತೃವಂದನಾ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕಂತ ಹೇಳಿದ್ರೆ, ನೀವು ರೀಸೆಂಟಾಗಿ ಹಾಕ್ತಿರೋಂಥ ಪ್ರತಿಯೊಂದು ಹೊಸ ಅರ್ಜಿಗಳು ಏನಾಗ್ತಿದ್ದಾವೆ, NPCI ಆಗಿಲ್ಲ ಅಂಥೇಳಿ ಪ್ರೀ ರಿಜಿಸ್ಟರ್ಗೆ ಹೋಗ್ತಿದ್ದಾವಲ್ಲ, ಅದನ್ನು ನಿಮ್ಮ ಲಾಗಿನ್ ಹಂತದಿಂದನೇ ರಿಮೂವ್ ಮಾಡಲಿಕ್ಕೆ, ಅಂದರೆ NPCI ಮೂವ್ ಮಾಡಲಿಕ್ಕೆ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾನೆ ನಿಮ್ಮ ಲಾಗಿನಲ್ಲಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಕರೆಕ್ಟಾಗಿ ಈಗ ಹಾಕಿ ಫಸ್ಟು ಎಲ್ಲರೂ ನಾನು ಈ ವಿಡಿಯೋ ನೋಡಿಕೊಂಡು ನಿಮ್ಗೆ ಎಲ್ಲರೂ ಕೂಡ ನಿಮ್ಮ ಲಾಗಿನ್ ಆಗಿ ಚೆಕ್ ಮಾಡಿ. ಯಾವುದು NPCIನಲ್ಲಿ ಪೆಂಡಿಂಗ್ ಇದೆ ದಯವಿಟ್ಟು ಅದನ್ನು ಮೂವ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ನೀವು ಮೂವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಲಾಗಿನ್ ಹಂತದಲ್ಲೇ ಇರುತ್ತೆ. ಸೂಪರ್ವೈಸರ್ ಲಾಗಿನಿಗೆ ವೆರಿಫೈಗೂ ಕೂಡ ಹೋಗಲ್ಲ, ಅವ್ರಿಗೆ ಅಮೌಂಟ್ ಕೂಡ ಬರಲ್ಲ. ಅದಕ್ಕೆ ಅದು ಯಾವ ಆಪ್ಷನಿಗೆ ಹೋಗಿ ಮಾಡಬೇಕು ಅಂಥೇಳಿ ತೋರಿಸ್ತೀನಿ ನೋಡಿರಿ. ಇದು ನಿಮ್ಮ ಡ್ಯಾಶ್ಬೋರ್ಡ್. ಇದು ಇಲ್ಲಿ ಡಾಟಾ ಎಂಟ್ರಿ ನೀವು ಅಪ್ಲಿಕೇಶನ್ ಆನ್ಲೈನ್ ಮಾಡ್ತಿರಲ್ಲ, ಇದೇ ಆಪ್ಷನ್ನು. ಇಲ್ಲಿಗೆ ಹೋಗಿಬಿಟ್ಟು ನಂತರ ಡಾಟಾ ಎಂಟ್ರಿಗೆ ಹೋಗ್ತೀರಿ. ನೆಕ್ಸ್ಟ್ ಇಲ್ಲಿ ನೀವು ಅಂಥೇಳಿ ಬ್ಲಿಂಕ್ ಆಗ್ತಿದೆ. 2 ಆಪ್ಷನ್ ಇದೆ, ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಅಂಥೇಳಿ 2 ನ್ಯೂ ಆಪ್ಷನ್ ಇದ್ದಾವೆ. ನೀವೇನು ಮಾಡಬೇಕು, 2 ಆಪ್ಷನ್ನಲ್ಲಿ ಚೆಕ್ ಮಾಡಬೇಕು. ಇವೆರಡು ಆಪ್ಷನ್ ಫಸ್ಟ್ ಏನು ಮಾಡ್ತೀರಿ, ಫಸ್ಟ್ ಈ ಆಪ್ಷನಲ್ಲಿ ಚೆಕ್ ಮಾಡೋಣ ನೋಡಿರಿ. ಈ ವರ್ಕರ್ ಲಾಗಿನಲ್ಲಿ 4 ಜನ ಇದ್ದಾರೆ NPCI ಆಗಿಲ್ಲ ಅಂಥೇಳಿ. ನೋಡಿ, ಅವ್ರ ಹೆಸರು ಕಾಣಿಸುತ್ತೆ ವಿತ್ ಐ ಡಿ ಕೂಡ ಇದೆ, ಹೆಸರು ಇದೆ, ID ಎಲ್ಲನೂ ತೋರಿಸುತ್ತೆ. ಓಕೆನಾ. ಇದನ್ನೇನು ಮಾಡಬೇಕು, ಲಾಸ್ಟಿಗೆ ಸೇರಿಸ್ಬೇಕು. ನೋಡಿ, ಗ್ರೀನ್ ಕಲರಲ್ಲಿ ಇದೆ ಅಲ್ವಾ, ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್. ಇದ್ರ ಮೇಲೆ ಟಚ್ ಮಾಡಿ, ಇದ್ರ ಮೇಲೆ ಟಚ್ ಮಾಡಬೇಕು. ನೋಡಿ, ಒಂದು ಮೆಸೇಜ್ ಬರುತ್ತೆ, ಅಂದರೆ ಆ ಬೆನಿಫಿಷರಿದು NPCI ಆಗಿದೆನಾ ಇಲ್ವಾ ಅಂಥೇಳಿ. ಆಗಿದ್ರೆ ಗ್ರೀನ್ ಕಲರಲ್ಲಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ, ಅದು ಮೂವ್ ಆಗುತ್ತೆ ಅಪ್ಲಿಕೇಶನ್. ಆಗಿಲ್ಲ, ಒಂದಿನಕ್ಕೆ 4 ಟೈಮ್ಸ್ ನಿಮಗೆ ಈ ಥರ ಟಚ್ ಮಾಡಿ ಚೆಕ್ ಮಾಡಲಿಕ್ಕೆ ಅವಕಾಶ. 4 ಟೈಮ್ಸ್ ಮಾತ್ರ ಇವತ್ತಿಗೆ. 4 ಟೈಮ್ಸ್ ಮಾಡಿದರೂ ಕೂಡ ರೆಡ್ಡಲ್ಲೇ ಇದೆ, ಮೂವ್ ಆಗ್ತಿಲ್ಲ ಅಂತ ಹೇಳಿದರೆ ನಾಳೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆನಿಫಿಷರೀಸ್ ಆಧಾರ್ ಹ್ಯಾಸ್ ಬಿನ್ ಮ್ಯಾಪ್ಡ್ ವಿತ್ NPCI ಸಕ್ಸಸ್ಫುಲಿ. ನೋಡಿರಿ, ಈ ಬೆನಿಫಿಷರಿದು NPCI ಮ್ಯಾಪಿಂಗ್ ಆಗಿದೆ ಅಂಥೇಳಿ ಆವಾಗ ನೀವೇನು ಮಾಡಬೇಕು, ಸಕ್ಸಸ್ಫುಲ್ ಮೆಸೇಜ್ ಬಂತು, ಓಕೆ ಕೊಡಿ. ಸಕ್ಸಸ್ಫುಲ್ ಮೆಸೇಜ್ ಓಕೆ ಕೊಡ್ತೀರಿ. ನೋಡಿರಿ, ಒಬ್ಬರು ಮೂವ್ ಆದರು. 4 ಜನ ಇದ್ರಲ್ವ ಫಸ್ಟಿಗೆ, ಇನ್ನೂ ಯಾರಿದ್ದಾರೆ, 3 ಜನ ಇದ್ದಾರೆ. ಓಕೆ, ಅವರನ್ನು ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್. ಈ ಥರ ಪ್ರತಿಯೊಬ್ಬರು ನಿಮ್ಮ ಲಾಗಿನ್ ಆಗಿಬಿಟ್ಟು ಮೂವ್ ಮಾಡಲೇಬೇಕು, ಕಡ್ಡಾಯ. ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ನೀವು ಮಾಡಿದರೆ ಏನಾಗುತ್ತೆ, ಇಲ್ಲಿ ರಿಪೋರ್ಟಿಗೂ ಆ್ಯಡ್ ಆಗುತ್ತೆ, ಸೂಪರ್ವೈಸರ್ ಲಾಗಿನಿಗೆ ಹೋಗುತ್ತೆ. ಅದಕ್ಕೆ ಹೇಳಿದ್ದು, ವಾರಕ್ಕೆ ಒಂದ್ಸರಿ ಕಂಪಲ್ಸರಿ ಲಾಗಿನ್ ಆಗಲೇಬೇಕು. ನೀವೇನು ಮಾಡ್ತೀರಾ, ಯಾವಾಗ ಅಪ್ಲಿಕೇಶನ್ ಬರುತ್ತಲ್ಲ ಆವಾಗ ಲಾಗಿನ್ ಆಗೋದು, ಅಂಥದ್ದು ಮಾಡಬೇಡಿ. ಇಂಥ ಹೊಸ ಆಪ್ಷನ್ ಕೊಟ್ಟಿರ್ತಾನೆ, ಜಸ್ಟ್ ಚೆಕ್ ಮಾಡಬೇಕು, ಲಾಗಿನ್ ಆಗಬೇಕು, ಚೆಕ್ ಮಾಡಬೇಕು ಯಾವ್ದು ಪ್ರೀ ರಿಜಿಸ್ಟರ್ನಲ್ಲಿದೆ, ಯಾವುದು ಫೇಸ್ ಕ್ಯಾಪ್ಚರ್ ಪೆಂಡಿಂಗ್ ಇದೆ ಅಂಥೇಳಿ ಚೆಕ್ ಮಾಡಬೇಕು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಸೂಪರ್ವೈಸರ್ಸಿಗೆ ಕೇಳಿ, ಇಲ್ಲಾಂದರೆ ನಮ್ಮ ಸೂಪರ್ವೈಸರ್ಸ್ ಮೇಡಮ್ ಎಲ್ಲ ಇನ್ಫಾರ್ಮ್ ಮಾಡ್ತಾರೆ. 1-2-3 ಡೇಸ್ ಮೂವ್ ಆಗಲಿಲ್ಲ ನೋಡಿ, ರೆಡ್ ಕಲರಲ್ಲಿ ಬಂತು, ಬೆನಿಫಿಷರೀಸ್ ಆಧಾರ್ ಇಸ್ ನಾಟ್ ಮ್ಯಾಪ್ಡ್ ವಿತ್ NPCI, ಕೈಂಡ್ಲಿ ಇನ್ಫಾರ್ಮ್ ದ ಬೆನಿಫಿಷರಿ ಟು ಗೆಟ್ ಹರ್ ಬ್ಯಾಂಕ್ ಅಕೌಂಟ್ ಸೀಡೆಡ್ ವಿತ್ ಆಧಾರ್. ಅಂದರೆ ಇದು ಆಗಿಲ್ಲ ಅಂತ ತೋರಿಸ್ತಿದೆ. ಸೊ ನಾನೇನು ಹೇಳಿದೆ, 4 ಟೈಮ್ಸ್ ಟಚ್ ಮಾಡಿ ಚೆಕ್ ಮಾಡ್ಬೋದು. ಈಗ ಫಸ್ಟ್ ಟೈಮ್ ಮಾಡಿದೆ, ಈಗ ಸೆಕೆಂಡ್ ಟೈಮ್ ನೋಡಿರಿ. ಸೆಕೆಂಡ್ ಟೈಮ್ಗೆ ಏನಾಯಿತು, ಅದೇ ಬೆನಿಫಿಷರಿ ಫಸ್ಟ್ ಟೈಮ್ ಮಾಡಿದಾಗ ರೆಡ್ ಕಲರಲ್ಲಿ ಬಂತು, ಆಗಿಲ್ಲ, NPCI ಮ್ಯಾಪಿಂಗ್ ಆಗಿಲ್ಲ ಅಂತ. 2ನೇ ಟೈಮ್ಗೆ ಬೆನಿಫಿಷರೀಸ್ ಆಧಾರ್ ಹ್ಯಾಸ್ ಬಿನ್ ಮ್ಯಾಪ್ ವಿತ್ NPCI ಅಂದರೆ ಆಯಿತು, ಸಕ್ಸಸ್ಫುಲ್ ಮೆಸೇಜ್ ಬಂತು. ನೋಡಿ, 3 ಇದ್ರ, ಒಬ್ಬರು ಹೋದರು, ಮತ್ತು ಇನ್ನೂ 2 ಇದ್ದಾರೆ, ಭಾವನಾ ಡಿ ಮತ್ತು ಇನ್ನೊಬ್ಬರು. ಅವ್ರದ್ದು ಹೀಗೆ ಮಾಡ್ತೀನಿ. ಇವತ್ತು 4 ಸರಿ ಮಾಡಿದ್ನಪ್ಪ ಅಂದರೂ ಮೂವ್ ಆಗಲಿಲ್ಲ, ರೆಡ್ ಕಲರಲ್ಲೇ ಬರ್ತಿದೆ ಅಂದರೆ ಏನು ಮಾಡಿ, 1-2-3 ಡೇಸ್ ಇದೇ ಥರ ಲಾಗಿನ್ ಆಗಿಬಿಟ್ಟು ಮೂವ್ ಮಾಡಿ. ಆಗಲೇ ಇಲ್ಲ ಅಂದರೆ ಏನು ಹೇಳಬೇಕು ನೀವು, ಆ ಫಲಾನುಭವಿಗೆ NPCI ಮ್ಯಾಪಿಂಗ್ ಮಾಡಿಸಿ ಅಂತ ಹೇಳಬೇಕು. ನೋಡಿರಿ, 2ನೇ ಟೈಮಿಗೆ ಇದು ಕೂಡ ಓಕೆ, ಸಕ್ಸಸ್ಫುಲ್ ಮೆಸೇಜ್ ಬಂತು. 4 ಇದ್ವಲ್ಲ, 4ರಲ್ಲಿ 3 ಹೋಯಿತು, ಇನ್ನೂ 1 ಇದೆ, ಇದೊಂದು ಚೆಕ್ ಮಾಡೋಣ. ಓಕೆನಾ. ಸೊ ದಯವಿಟ್ಟು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಲಾಗಿನ್ನಲ್ಲಿ NPCI ಯಾವ್ದ್ಯಾವ್ದು ಪೆಂಡಿಂಗ್ ಇದೆ ಜಸ್ಟ್ ಚೆಕ್ ಮಾಡಿ. ಫೇಸ್ ಕ್ಯಾಪ್ಚರ್ ಯಾವ್ದು ಪೆಂಡಿಂಗ್ ಇದೆ, ಈಗ ಪರ್ಸ್ನಲ್ ಫೋನಲ್ಲಿ ಆ್ಯಪ್ ಹಾಕ್ಕೊಂಡ್ಬಿಟ್ಟು ಮಾಡಿರಿ ಅಂತ ಹೇಳಿದ್ದೀವಲ್ಲ, ಅದು ಆ್ಯಪ್ ಚೆನ್ನಾಗಿ ವರ್ಕ್ ಆಗ್ತಿದೆ, ವರ್ಷನ್ ಕೂಡ ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಬೇಗ ಯಾರ್ದಾದ್ರು ಫೇಸ್ ಕ್ಯಾಪ್ಚರ್ ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿರಿ, ಈ ಬೆನಿಫಿಷರಿದು ಮೂವ್ ಆಗ್ತಿಲ್ಲ. 4 ಟೈಮ್ ನಾನು NPCI ಮ್ಯಾಪಿಂಗ್ ಸ್ಟೇಟಸ್ ಚೆಕ್ ಲಿಮಿಟ್ ಹ್ಯಾಸ್ ಬಿನ್ ಎಕ್ಸಿಡೆಡ್, ಪ್ಲೀಸ್ ಟ್ರೈ ಆನ್ ನೆಕ್ಸ್ಟ್ ಡೇ ಅಂದರೆ 4 ಟೈಮ್ಸ್ ಮಾಡಿದ್ನಲ್ಲ, ಈ ಬೆನಿಫಿಷರಿದು ಮುಗೀತು ಇವತ್ತಿಗೆ, ಮತ್ತೆ ನಾಳೆ ಲಾಗಿನ್ ಆಗಬೇಕು, ಟ್ರೈ ಮಾಡಬೇಕು. ಓಕೆನಾ.
ಎಲ್ಲಿ ಹೇಳಿದೆ ಡಾಟಾ ಎಂಟ್ರಿನಲ್ಲಿ ನೀವು ಅಂಥೇಳಿ 2 ಬ್ಲಿಂಕ್ ಆಗ್ತಿದೆಯಲ್ಲ, ಇವೆರಡು ಆಪ್ಷನಲ್ಲಿ ಚೆಕ್ ಮಾಡಿ ನೋಡಬೇಕು. ಮತ್ತು ನಿಮಗೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಒಂದು ಹೊಸ ಆಪ್ಷನ್ ಹೆಲ್ಪ್ ಸೆಕ್ಷನ್ ಅಂಥೇಳಿ ಕಾಣ್ತಿದೆ ಅಲ್ವಾ ನಿಮ್ಮ ಲಾಗಿನಲ್ಲಿ. ಹೆಲ್ಪ್ ಸೆಕ್ಷನ್ ನೋಡಿ, ಇಲ್ಲಿ ಹೆಲ್ಪ್ ಸೆಕ್ಷನ್ ಅಂದರೆ ವಿತ್ PPT. ಈ ಥರ NPCI ಯಾವ ಥರ ಮೂವ್ ಮಾಡಬೇಕು ಅಂಥೇಳಿ ವಿತ್ PPT ಕೊಟ್ಟಿದ್ದಾನೆ. ವಿತ್ PPT ಇದೆ. ನೀವು ಚೆಕ್ NPCI ಮ್ಯಾಪಿಂಗ್ ಸ್ಟೇಟಸ್ ಇದನ್ನು ಟಚ್ ಮಾಡಿದ್ರಿ ಅಂತ ಹೇಳಿದರೆ PPT ಬರುತ್ತೆ, ಯಾವ ಥರ ಮಾಡಬೇಕು ಅನ್ನೋದು. ಬೇಕಾದರೆ ನೀವು ಅದನ್ನು ನೋಡ್ಕೋಬೋದು. ಆಯ್ತಲ್ಲ, ಲಾಗಿನ್ ಆದಮೇಲೆ ಲಾಗಿನ್ ಆಗಿ ಸೈನ್ ಔಟ್ ಮಸ್ಟ್ ಆ್ಯಂಡ್ ಶುಡ್ ಸೈನ್ ಔಟ್ ಮಾಡಲೇಬೇಕು. ನೀವು ಸೈನ್ ಔಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮತ್ತೆ ಲಾಗಿನ್ ಆಗೋಕ್ಕಾಗಲ್ಲ. ನೋಡಿ, ಇಲ್ಲೂ ಸೈನ್ ಔಟ್ ಆಪ್ಷನ್ ಇದೆ. ನಿಮ್ಮ ಹೆಸರು ಹತ್ರ ಟಚ್ ಮಾಡ್ತೀನಿ, ಇಲ್ಲೂ ಕೂಡ ತೋರಿಸುತ್ತೆ. ಆದಷ್ಟು NPCI ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ನಾನು ಹೇಳಿದ ಪ್ರೋಸೆಸ್ ಫಾಲೋ ಮಾಡಿ, ಬೇಗ ಮೂವ್ ಆಗುತ್ತೆ. ಆಗಿಲ್ಲ ಅಂದರೆ ಏನು ಹೇಳಬೇಕು ಅವರಿಗೆ, NPCI ಮ್ಯಾಪಿಂಗ್ ಮಾಡಿಸಿ. ಪೋಸ್ಟ್ ಆಫೀಸ್ ಅಕೌಂಟ್ ಇರುತ್ತೆ ಕೆಲವೊಬ್ರದ್ದು, ಅಂದರೂ ಮೂವ್ ಆಗ್ತಿರಲ್ಲ ಅಂಥವ್ರಿಗೆಲ್ಲ ಒಂದ್ಸರಿ NPCI ಮ್ಯಾಪಿಂಗ್ ಮಾಡಿಸಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕ್ಲಿಯರ್ ಮಾಡ್ತಿರಲ್ವ, ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು.